ದೇಶಕ್ಕಾಗಿ ಪವಿತ್ರ ರಂಜಾನ್ ಉಪವಾಸ ಕೈಬಿಟ್ಟ ಶಮಿ ನಿರ್ಧಾರಕ್ಕೆ ಕೆಲ ಮುಸ್ಲಿಂ ಮೌಲಾನಗಳು ಆಕ್ರೋಶ. ಕೌಂಟರ್ ಕೊಟ್ಟ ಬಿಜೆಪಿ ಲೀಡರ್ಸ್. ಹೌದು, ಮೊಹಮ್ಮದ್ ಶಮಿ ಸದ್ಯ ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯಗಳಲ್ಲಿ ಆಡುತ್ತಿದ್ದಾರೆ. ಸೆಮಿಫೈನಲ್ ನಲ್ಲಿ ಉತ್ತಮ ಪ್ರದರ್ಶನ ತೋರಿ ಫೈನಲ್ ಆಡಲು ಸಜ್ಜಾಗಿದ್ದಾರೆ. ಸದ್ಯ ಪವಿತ್ರ ರಂಜಾನ್ ತಿಂಗಳ ಉಪವಾಸ ನಡೆಯುತ್ತಿದೆ. ಎಲ್ಲ ಮುಸ್ಲಿಂ ಬಾಂಧವರು ಉಪವಾಸ ಮಾಡುತ್ತಿದ್ದಾರೆ. ಈ ಒಂದು ತಿಂಗಳು ಪೂರ್ತಿ ಎಲ್ಲ ಮುಸ್ಲಿಮರು ಪ್ರವಾದಿ ಮೊಹಮ್ಮದರ ಆಶಯ ಹಾಗೂ ಇಸ್ಲಾಂ ಆಚರಣೆಯಂತೆ ಕಠಿಣ ವ್ರತ ಮಾಡುತ್ತಾರೆ. ಕಟ್ಟುನಿಟ್ಟಾಗಿ ಉಪವಾಸ ಮಾಡುತ್ತಾರೆ. ಒಂದು ತಿಂಗಳು ಪೂರ್ತಿ ಉಪವಾಸ ಮಾಡುತ್ತಾರೆ. ಹೀಗಿದ್ದರೂ ಮೊಹಮ್ಮದ್ ಶಮಿ ತಾವೊಬ್ಬ ಮುಸ್ಲಿಂ ಪ್ರಜೆಯಾಗಿ ಮೊನ್ನೆಯ ಸೆಮಿಫೈನಲ್ ಪಂದ್ಯದಲ್ಲಿ ಉಪವಾಸ ಮಾಡದೆ ಇದ್ದದ್ದು ಇದೀಗ ಭಾರಿ ಚರ್ಚೆಯಾಗುತ್ತಿದೆ. ಕೆಲ ಮುಸ್ಲಿಂ ಮೌಲಾನಗಳು ಶಮಿ ಉಪವಾಸ ಮಾಡದಿದ್ದಕ್ಕಾಗಿ ವ್ಯಾಪಕ ಖಂಡನೆ ವ್ಯಕ್ತಪಡಿಸುತ್ತಿದ್ದಾರೆ. ಇವರ ಹೇಳಿಕೆಗೆ ಕೆಲ ಬಿಜೆಪಿ ಲೀಡರ್ಸ್ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಹಾಗಾದ್ರೆ ಆಗಿದ್ದೇನು ಅದೆಲ್ಲವನ್ನ ಹೇಳ್ತೇನೆ ಈ ಸ್ಟೋರಿಯಲ್ಲಿ. ಮೊನ್ನೆಯ ಮಂಗಳವಾರದಂದು ಭಾರತ ಮತ್ತು ಆಸ್ಟ್ರೇಲಿಯಾ ಸೆಮಿಫೈನಲ್ ಪಂದ್ಯ ನಡೆದಿತ್ತು. ಆ ಒಂದು ಪಂದ್ಯದ ದಿನದಂದು ಮೊಹಮ್ಮದ್ ಶಮಿ ಡ್ರಿಂಕ್ಸ್ ಬಾಟಲ್ ಹಿಡಿದುಕೊಂಡು ನೀರು ಕುಡಿಯುವ ಫೋಟೋ ಒಂದು ಭಾರಿ ವೈರಲ್ ಆಗಿತ್ತು. ಕಾರಣವಿಷ್ಟೇ, ಈ ತಿಂಗಳು ಮುಸ್ಲಿಮರಿಗೆ ರಂಜಾನ್ ಉಪವಾಸ ನಡೆಯುತ್ತಿದೆ. ಶಮಿ ಅವರ ಆ ಒಂದು ಫೋಟೋ ಸ್ಪಷ್ಟವಾಗಿ ಹೇಳುತ್ತಿತ್ತು ಶಮಿ ಉಪವಾಸ ಮಾಡುತ್ತಿಲ್ಲ ಎಂಬುದು. ಶಮಿ ಅವರ ಈ ಒಂದು ಫೋಟೋಗೆ ಹಲವಾರು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದರು. ಮೊಹಮ್ಮದ್ ಶಮಿ ದೇಶಕ್ಕಾಗಿ ಉಪವಾಸ ಮುರಿದಿದ್ದಾರೆ ಎಂದು ಹಲವರು ಸೋಷಿಯಲ್ ಮೀಡಿಯಾದಲ್ಲಿ ಸಂತಸ ಹಂಚಿಕೊಂಡಿದ್ದರು. ಮತ್ತು ಶಮಿ ಅವರಿಗೂ ಕೂಡ ಇದು ಅನಿವಾರ್ಯವಾಗಿತ್ತು. ಶಮಿ ಸದ್ಯ ಭಾರತ ತಂಡದಲ್ಲಿ ಪ್ರಮುಖ ಬೌಲರ್. ಹಾಗಾಗಿ ಸೆಮಿಫೈನಲ್ ಪಂದ್ಯನೇ ಬೇರೆ, ಅದರಲ್ಲೂ ಎದುರಾಳಿಯಾಗಿ ಇರೋದು ಬಲಿಷ್ಠ ಆಸೀಸ್. ಹಾಗಾಗಿ ತಂಡಕ್ಕೋಸ್ಕರ ಶಮಿ ಉಪವಾಸ ಮಾಡದೆ ತಂಡದ ಪ್ರಮುಖ ಬೌಲರ್ ಆಗಿ ಕಾಣಿಸಿಕೊಳ್ಳಬೇಕಾಗಿತ್ತು. ಯಾಕಂದ್ರೆ ಉಪವಾಸ ಇದ್ದು ಬೌಲಿಂಗ್ ಮಾಡುವುದು ಕಷ್ಟ. ಹಾಗಾಗಿ ಶಮಿ ಉಪವಾಸ ಮಾಡದೆ ಆ ಒಂದು ಮ್ಯಾಚ್ ಅಲ್ಲಿ ಉತ್ತಮ ಬೌಲಿಂಗ್ ಮಾಡಿದರು. ಆದ್ರೆ ಇದೀಗ ಹೊರಗಡೆ ಶಮಿ ನಿರ್ಧಾರಕ್ಕೆ ಸಾಕಷ್ಟು ಮುಸ್ಲಿಂ ಧಾರ್ಮಿಕ ಗುರುಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಖಿಲ ಭಾರತ ಮುಸ್ಲಿಂ ಜಮಾತ್ನ ರಾಷ್ಟ್ರೀಯ ಅಧ್ಯಕ್ಷ ಮೌಲಾನಾ ಶಹಬುದ್ದೀನ್ ರಜ್ವಿ ಬರೇಲ್ವಿ ಮಾತನಾಡಿ, ಉಪವಾಸವು ಯಾವುದೇ ಆರೋಗ್ಯವಂತ ಪುರುಷ ಅಥವಾ ಮಹಿಳೆ ಉಪವಾಸ ಆಚರಿಸದಿದ್ದರೆ ಅವರು ದೊಡ್ಡ ಅಪರಾಧಿಗಳಾಗುತ್ತಾರೆ. ಭಾರತದ ಪ್ರಸಿದ್ಧ ಕ್ರಿಕೆಟ್ ಆಟಗಾರ ಮೊಹಮ್ಮದ್ ಶಮಿ ಪಂದ್ಯದ ಸಮಯದಲ್ಲಿ ನೀರು ಸೇವಿಸಿದ್ದರು. ಜನರು ಅವರನ್ನ ನೋಡುತ್ತಿದ್ದರು. ಅವರನ್ನ ನೋಡಿದ್ರೆ ಉತ್ತಮ ಆರೋಗ್ಯವಂತರೇ ಇದ್ದಾರೆ, ಆದರೂ ಅವರು ಉಪವಾಸ ವ್ರತ ಆಚರಿಸಿಲ್ಲ. ಇದು ಮುಸ್ಲಿಂ ಜನರಲ್ಲಿ ತಪ್ಪು ಸಂದೇಶವನ್ನ ರವಾನಿಸುತ್ತದೆ. ಉಪವಾಸ ಮಾಡದೆ ಇದ್ದದಕ್ಕಾಗಿ ಅವರು ಅಪರಾಧ ಮಾಡಿದ್ದಾರೆ. ಅವರು ಹೀಗೆ ಮಾಡಬಾರದು. ಶರೀಯತ್ ದೃಷ್ಟಿಯಲ್ಲಿ ಅವರು ಅಪರಾಧಿ. ಅವರು ದೇವರಿಗೆ ಉತ್ತರಿಸಬೇಕಾಗುತ್ತದೆ ಎಂದು ಮೌಲಾನಾ ಶಹಬುದ್ದೀನ್ ರಜ್ವಿ ಬರೇಲ್ವಿ ಹೇಳಿದ್ದಾರೆ. ಹೀಗೆ ಅನೇಕ ಮುಸ್ಲಿಂ ಧಾರ್ಮಿಕ ಗುರುಗಳು ಶಮಿ ಉಪವಾಸ ಮಾಡದೆ ಇದ್ದಿದ್ದರ ಬಗ್ಗೆ ಮಾತನಾಡಿದ್ದಾರೆ. ಇವರ ಹೇಳಿಕೆಗೆ ಶಮಿ ಅವರ ಸಹೋದರ ಸಂಬಂಧಿ ಮೊಹಮ್ಮದ್ ಕೈಫ್ ಮಾತನಾಡಿದ್ದು, ಶಮಿ ಉಪವಾಸ ಆಚರಿಸುವುದಿಲ್ಲ. ಅವರು ಕ್ರಿಕೆಟ್ ತಂಡದಲ್ಲಿರಬೇಕಾದಾಗ ಕೆಲವು ನಿಯಮಗಳಿರುತ್ತವೆ, ಅದನ್ನ ಪಾಲಿಸಬೇಕು. ಹಾಗಾಗಿ ಅವರು ಆ ಕೆಲಸವನ್ನ ಮಾಡಿದ್ದಾರೆ ಎಂದು ಅವರ ಸಂಬಂಧಿಯೊಬ್ಬರು ಹೇಳಿದ್ದಾರೆ. ಮೌಲಾನಾ ಹೇಳಿಕೆಗೆ ಬಿಜೆಪಿ ಹಿಂದೂ ಫೈರ್ ಬ್ರ್ಯಾಂಡ್ ಮಾಧವಿ ಲತಾ ಪ್ರತಿಕ್ರಿಯಿಸಿದ್ದು, ಮೌಲಾನಾ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ನೀವು ಯಾವುದೇ ಧರ್ಮದವರಾಗಿರ್ಲಿ, ಧರ್ಮವು ನಿಮಗೆ ಏನನ್ನು ಹೇಳುತ್ತದೆ? ನನಗೆ ಗೊತ್ತಿರುವಂತೆ ಕುರಾನ್ ನಂಬಿಕೆಗೆ ವಿರುದ್ಧವಾಗಿ ನಡೆದುಕೊಳ್ಳಬೇಡಿ, ಅದು ನಿಮಗೆ ಅನ್ನವನ್ನ ನೀಡುತ್ತಿದೆ. ಇಂದು ಶಮಿ ಉಪವಾಸ ಇರದೇ ಇದ್ದದ್ದು ಕೂಡ ದೇಶಕ್ಕಾಗಿ ಮಾಡಿದ ಶ್ರೇಷ್ಠ ಕೆಲಸವಾಗಿದೆ. ಮಾತು ಮುಂದುವರಿಸಿದ ಮಾಧವಿ ಲತಾ, ಆಸ್ಪತ್ರೆಯಲ್ಲಿ ರಂಜಾನ್ ಉಪವಾಸ ತಿಂಗಳಿನಲ್ಲಿ ಮುಸ್ಲಿಂ ಪ್ರಜೆ ರೋಗಿಯಾಗಿ ಆಸ್ಪತ್ರೆ ಸೇರಿದರೆ ಆಗ ರೋಗಿಗೆ ಅವಶ್ಯಕವಾಗಿರುವ ವಸ್ತು ಯಾವುದು ಎಂಬುದರ ಬಗ್ಗೆ ಸವಾಲ್ ಹಾಕಿ ಒಂದು ಡಾಕ್ಟರ್ ರೋಗಿಯ ಕತೆ ಹೇಳಿ ಮೌಲಾನಾ ಅವರಿಗೆ ಕುಟುಕಿದ್ದಾರೆ. ಹೀಗೆ ಶಮಿ ಅವರ ಆ ಒಂದು ಡ್ರಿಂಕ್ಸ್ ಬಾಟ್ಲಿ ಈಗ ಪರ ವಿರೋಧಕ್ಕೆ ಚರ್ಚೆ ಹುಟ್ಟು ಹಾಕುವಂತೆ ಮಾಡಿದೆ.